ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಿಗ್ ಬಾಸ್ ಸೀಸನ್ 12ರ ಮುಕ್ತಾಯದ ಬಗ್ಗೆ ನಟ ಕಿಚ್ಚ ಸುದೀಪ್ ಟ್ವೀಟ್ ಅನ್ನ ಮಾಡಿದ್ದಾರೆ. ಇವತ್ತು ಸೂರ್ಯಾಸ್ತದ ವೇಳೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆಗತ್ತೆ. ಈ ಗಮನಾರ್ಹ ಸೀಸನ್ ಅದ್ಭುತದ ಅಸಾಧಾರಣ ಪ್ರಯಾಣ. ಪ್ರತಿಯೊಬ್ಬ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಅಂತ ಕಿಚ್ಚ ಸುದೀಪ್ ಕೃತಜ್ಞತೆಗಳನ್ನು ತಿಳಿಸಿದ್ದಾರೆ. ಎಲ್ಲ ಸ್ಪರ್ಧಿಗಳಿಗೆ ಹಾಗೆ ವಿಜೇತರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಸುದೀಪ್ ತಿಳಿಸಿದ್ದಾರೆ. ಅದ್ಭುತ ಯಶಸ್ಸಿಗೆ ಇಡೀ ತಾಂತ್ರಿಕ ತಂಡಕ್ಕೂ ಕೂಡ ಅವರು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಿದ್ದಾರೆ. ನೀವೆಲ್ಲರೂ ಇಲ್ಲದೆ ಬಿಗ್ ಬಾಸ್ ಕನ್ನಡ ಇಲ್ಲ ಅಂತ ಸುದೀಪ್ ಟ್ವೀಟ್ ಮಾಡಿ ತಮ್ಮ ಅಭಿಪ್ರಾಯವನ್ನು ಅಭಿನಂದನೆಗಳನ್ನು ತಿಳಿಸಿರುವಂಥದ್ದು. ಬಿಗ್ ಬಾಸ್ ಸೀಸನ್ 12ರ ಮುಕ್ತಾಯದ ಬಗ್ಗೆ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿ ಮಾಹಿತಿಯನ್ನು ನೀಡಿರುವಂಥದ್ದು. ಇವತ್ತು ಸೂರ್ಯಾಸ್ತದ ವೇಳೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯ ಆಗತ್ತೆ. ಈ ಗಮನಾರ್ಹ ಸೀಸನ್ ಅದ್ಭುತದ ಅಸಾಧಾರಣ ಪ್ರಯಾಣ. ಪ್ರತಿಯೊಬ್ಬ ವೀಕ್ಷಕರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಅಂತ ಟ್ವೀಟ್ ಮಾಡಿದ್ದಾರೆ. ಎಲ್ಲ ಸ್ಪರ್ಧಿಗಳಿಗೆ, ವಿಜೇತರಿಗೆ, ಹಾಗೆಯೇ ತಾಂತ್ರಿಕ ಸಿಬ್ಬಂದಿಗೆ ಅದ್ಭುತ ಯಶಸ್ಸಿಗೆ ಇಡೀ ತಾಂತ್ರಿಕ ತಂಡಕ್ಕೆ ಅಭಿನಂದನೆಗಳನ್ನು ಕಿಚ್ಚ ಸುದೀಪ್ ತಿಳಿಸಿರುವಂಥದ್ದು ಟ್ವೀಟ್ ಮಾಡುವ ಮೂಲಕ. ಬಿಗ್ ಬಾಸ್ ಸೀಸನ್ 12 ಇವತ್ತು ಕೊನೆಗೊಳ್ಳಲಿದೆ. ಇವತ್ತು ಸೂರ್ಯಾಸ್ತದ ವೇಳೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯವಾಗತ್ತೆ. ಆ ಮುಕ್ತಾಯಗೊಳ್ತಾ ಇರುವಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಬಗ್ಗೆ ಟ್ವೀಟ್ ಮಾಡಿ ಮಾಹಿತಿಯನ್ನು ಹಂಚಿಕೊಂಡು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕಾಗಿ ಶ್ರಮಿಸಿದ ಎಲ್ಲರಿಗೂ, ಜೊತೆಗೆ ಸ್ಪರ್ಧಿಗಳಿಗೆ ಹಾಗೆ ವೀಕ್ಷಕರಿಗೆ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ತಿಳಿಸಿರುವಂಥದ್ದು ನಟ ಕಿಚ್ಚ ಸುದೀಪ್. ಬಿಗ್ ಬಾಸ್ ಸೀಸನ್ 12 ಕನ್ನಡದ ಬಿಗ್ ಬಾಸ್ ಸೀಸನ್ 12 ಇವತ್ತಿಗೆ ಕೊನೆಗೊಳ್ಳುತ್ತೆ. ಅದರ ಹಿನ್ನೆಲೆಯಲ್ಲಿ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿ ಎಲ್ಲರಿಗೂ ಅಭಿನಂದನೆಯನ್ನು ತಿಳಿಸಿರುವಂಥದ್ದು. ಬಿಗ್ ಬಾಸ್ ಸ್ಪರ್ಧಿಗಳಿಗೆ, ಹಿಂದಿನ ವಿಜೇತರಿಗೆ, ಈ ಸೀಸನ್ನ ವಿಜೇತರಾಗುವವರಿಗೆ, ಹಾಗೆ ತಾಂತ್ರಿಕ ತಂಡಕ್ಕೆ, ತಾಂತ್ರಿಕ ವರ್ಗಕ್ಕೆ, ಬಿಗ್ ಬಾಸ್ ಸೀಸನ್ ಕನ್ನಡ ಸೀಸನ್ನ 12ರ ಎಲ್ಲ ಸಿಬ್ಬಂದಿ ವರ್ಗಕ್ಕೆ, ಇದಕ್ಕಾಗಿ ಯಾರ್ಯಾರೆಲ್ಲ ಶ್ರಮಿಸಿದ್ರು ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಇದರ ಜೊತೆಗೇ ಕನ್ನಡದ ಪ್ರೇಕ್ಷಕರಿಗೆ, ಬಿಗ್ ಬಾಸನ್ನು ನೋಡಿ ಆಧರಿಸಿದಂತಹ ಪ್ರೇಕ್ಷಕರಿಗೂ ಕೂಡ ಅಭಿನಂದನೆಗಳು, ಕೃತಜ್ಞತೆಗಳನ್ನು ಕಿಚ್ಚ ಸುದೀಪ್ ತಿಳಿಸಿರುವಂಥದ್ದು ಟ್ವೀಟ್ ಮಾಡೋ ಮೂಲಕ. ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿರುವಂತಹ ಬಿಗ್ ಬಾಸ್ ಕನ್ನಡ ಸೀಸನ್ನ 12ನೇ ಆವೃತ್ತಿ ಏನಿದೆ, ಇದು ಸಾಕಷ್ಟು ಕುತೂಹಲಗಳಿಗೆ ಕಾರಣ ಆಗಿದೆ. ಅದರಲ್ಲೂ ಈ ಬಾರಿ ಯಾರು ಗೆಲ್ತಾರೆ ಅಂತೇಳಿ ಗಿಲ್ಲಿ ನಟನ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಅಭಿಮಾನಿಗಳಿಗೆ ಇರುವಂಥದ್ದು. ಹಾಗೆ ಅಶ್ವಿನಿ ಅವರು ಕೂಡ ಈ ರೇಸಲ್ಲಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಬಿಗ್ ಬಾಸ್ 12ನೇ ಸೀಸನ್ನ ವಿಜೇತರು ಯಾರು ಅನ್ನೋದು ಕೂಡ ರಿವೀಲ್ ಆಗತ್ತೆ. ಇವತ್ತು ಸಂಜೆ ಅಥವಾ ರಾತ್ರಿಯ ವೇಳೆಗೆ ಇದರ ಸಂಪೂರ್ಣ ಮಾಹಿತಿ ಸಿಗಲಿದೆ. ಬಿಗ್ ಬಾಸ್ ಸೀಸನ್ 12ರ ವಿಜೇತರು ಯಾರು ಅನ್ನೋ ಬಗ್ಗೆ. ಈ ಸೀಸನ್ನಲ್ಲಿ ಸಾಕಷ್ಟು ಗಲಾಟೆಗಳು ಕೂಡ ನಡೆದಿತ್ತು, ಒಂದಷ್ಟು ಅಡೆತಡೆಗಳು ಉಂಟಾಗಿತ್ತು. ಇದರ ನಡುವೆಯೂ ಕೂಡ ಯಶಸ್ವಿಯಾಗಿ 12ನೇ ಆವೃತ್ತಿಯ ಬಿಗ್ ಬಾಸ್ ಕನ್ನಡ ಇವತ್ತು ಮುಕ್ತಾಯಗೊಳ್ಳುತ್ತೆ, ಯಶಸ್ವಿಯಾಗಿ ಮುಕ್ತಾಯಗೊಳ್ಳಲಿದೆ. ಗಿಲ್ಲಿ ನಟ, ಅಶ್ವಿನಿ, ರಕ್ಷಿತಾ, ನಮ್ಮ ಪ್ರತಿನಿಧಿ ಅನಂತ್ ಸಾಯಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಂತ್, ಇವತ್ತು 12ನೇ ಸೀಸನ್ಗೆ ತೆರೆ ಬೀಳಲಿದೆ, ಅದ್ಧೂರಿ ತೆರೆ ಬೀಳಲಿದೆ. ಯಾವ ರೀತಿಯ ನಿರೀಕ್ಷೆಗಳು ಜನರಲ್ಲಿ ಇರುವಂಥದ್ದು? ಹಾಗೆ ಸುದೀಪ್ ಅವರು ಕೂಡ ಟ್ವೀಟ್ ಮಾಡಿ ಎಲ್ರಿಗೂ ಅಭಿನಂದನೆಗಳು, ಕೃತಜ್ಞತೆಗಳನ್ನು ತಿಳಿಸಿದ್ದಾರೆ. ಅನಂತ್. ನವೀನ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ. ಯೂಶಲಿ ಪ್ರತಿ ವರ್ಷ ಗ್ರ್ಯಾಂಡ್ ಫಿನಾಲೆ 2 ದಿನ ನಡೀತಾ ಇತ್ತು, ಸಾಟರ್ಡೆ ಮತ್ತೆ ಸಂಡೇ. ಆದರೆ ಈ ಸೀಸನ್ ಇಲ್ಲಿ ಗ್ರ್ಯಾಂಡ್ ಫಿನಾಲೆ ಸಂಡೇ ಮಾತ್ರ ನಡೀತದೆ. ಅದು ಇವತ್ತು 6 ಗಂಟೆಯಿಂದ 11 ಗಂಟೆವರೆಗೂ ಫಿನಾಲೆ ಇರುತ್ತೆ. ಸೊ ನಿನ್ನೆ ಎಪಿಸೋಡ್ ಅಲ್ಲಿ ಯಾವುದೇ ಎಲಿಮಿನೇಷನ್ ಆಗಿಲ್ಲ.
ಇವತ್ತಿನ ಎಪಿಸೋಡ್ ಅಲ್ಲಿ ಎಲಿಮಿನೇಷನ್ ಆಗಿ ವಿನ್ನರ್ ಕೂಡ ಅನೌನ್ಸ್ ಮಾಡ್ತಾರೆ. ಸೊ ಹಿನ್ನೆಲೆಯಲ್ಲಿ ಕಿಚ್ಚ ಸುದೀಪ್ ಅವರು ಇವತ್ತು ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಎಂಟೈರ್ ಟೀಮ್ ಅವರೊಂದು ಧನ್ಯವಾದ ತಿಳಿಸಿದ್ದಾರೆ. ಅಂದ್ರೆ ಇಲ್ಲಿವರೆಗೂ ಆಗಿರೋ ಸೀಸನ್ ಒಂದು ಲೆಕ್ಕ ಆದ್ರೆ ಈ ಸೀಸನ್ ಒಂದು ಲೆಕ್ಕ. ಯಾಕೆ ಅಂದ್ರೆ ನೆನ್ನೆ ಎಪಿಸೋಡ್ ಅಲ್ಲಿ ಎಷ್ಟು ವೋಟ್ ಅಂದ್ರೆ ವಿನ್ನರ್ಗೆ ಎಷ್ಟು ವೋಟ್ ಆಗಿದೆ, ಅದು ಒಂದು ದಿನದ ಮುಂಚಿತವಾಗಿ ಎಷ್ಟು ವೋಟ್ ಬಿದ್ದಿದೆ ಅನ್ನೋದನ್ನ ಕೂಡ ರಿವೀಲ್ ಮಾಡಿದ್ರು. ವಿನ್ನರ್ಗೆ 37 ಕೋಟಿ ವೋಟ್ ಬಿದ್ದಿತ್ತು. ಸೊ ಅಂದ್ರೆ ಈ ಸೀಸನ್ ನ ಸಕ್ಸಸ್ ರೇಟ್ ಯಾವ ರೀತಿ ಇದೆ ಅನ್ನೋದನ್ನ ಅದರಲ್ಲೇ ಬೇಕಾದ್ರೆ ಲೆಕ್ಕಾಚಾರ ಮಾಡ್ಬೋದು. ಕಿಚ್ಚ ಸುದೀಪ್ ಕೂಡ ನಾನು ಹೇಳ್ಬೇಕಾದ್ರೆ ಅದನ್ನ ಹೇಳಿದ್ರು, ಪ್ರೀವಿಯಸ್ ಸೀಸನ್ ವಿನ್ನರ್ಗೆ ಬಿದ್ದಿದ್ದು ಕೇವಲ 5 ಕೋಟಿ ವೋಟು, ಆದ್ರೆ ಈ ಸೀಸನ್ ಅಲ್ಲಿ ವಿನ್ನರ್ಗೆ ಆಲ್ರೆಡಿ 37 ಕೋಟಿ ವೋಟ್ ಬಿದ್ದಿದೆ ಅಂತ. ಸೊ ಈ ತರದೊಂದು ಗ್ರ್ಯಾಂಡ್ ಸಕ್ಸಸ್ ಇರೋದ್ರಿಂದ ಎಲ್ಲ ಎಂಟೈರ್ ಟೀಮ್ಗೆ ಕಿಚ್ಚ ಸುದೀಪ್ ಅವರು ಒಂದು ಧನ್ಯವಾದವನ್ನು ತಿಳಿಸಿದ್ದಾರೆ. ಆಮೇಲೆ ಫಿನಾಲೆ ಆದ್ಮೇಲೆ ಕೂಡ ಅವ್ರು ಎಂಟೈರ್ ಟೀಮ್ಗೆ ಮತ್ತೆ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಒಂದು ಪಾರ್ಟಿ ಕೂಡ ಅರೇಂಜ್ ಮಾಡ್ತಾರೆ. ಅದು ಪ್ರತಿ ವರ್ಷ ಅದೊಂದು ಸಂಪ್ರದಾಯ. ಅದು ಕಿಚ್ಚ ಸುದೀಪ್ ಅವರು ಎಲ್ಲಾ ಸೀಸನ್ ಇಂದ ಮಾಡ್ಕೊಂಡ್ ಬಂದಿದ್ದಾರೆ. ಈ ಸೀಸನ್ ಮುಕ್ತಾಯ ಆಗುವಂತ ಎಲ್ಲ ಕಂಟೆಸ್ಟೆಂಟ್ಗಳು ಮತ್ತೆ ಟೆಕ್ನಿಕಲ್ ಟೀಮ್ ಅವ್ರನ್ನೆಲ್ಲ ಕರೆಸಿ ಒಂದು ಪಾರ್ಟಿ ಕೂಡ ಅರೇಂಜ್ ಮಾಡ್ತಾರೆ. ಸೊ ಯೂಶಲಿ ಅಂದ್ರೆ ಕಿಚ್ಚ ಸುದೀಪ್ ಬಿಗ್ ಬಾಸ್ ಮಾಡಲ್ಲ ಅಂತ ಹೇಳಿ ಟ್ವೀಟ್ ಮಾಡಿದವರು ನಂತರ ಬಿಗ್ ಬಾಸ್ ಮಾಡಕ್ ಒಪ್ಕೊಂಡ್ ಆದ್ಮೇಲೆ ಈ ತರದೊಂದು ಗ್ರ್ಯಾಂಡ್ ಸಕ್ಸಸ್ ಸಿಕ್ಕಿರೋದ್ರಿಂದ ಅವರು ಕೂಡ ತುಂಬಾ ಖುಷಿಯಾಗಿದ್ದಾರೆ. ಎಂಟೈರ್ ಟೀಮ್ ಖುಷಿಯಾಗಿದೆ. ಈ ಸಲಿಯ ಸೀಸನ್ 12 ಬಿಗ್ ಬಾಸ್ ಯಾರು ನಿರೀಕ್ಷಣೆ ಮಾಡಿರಲಿಲ್ಲ, ಈ ಮಟ್ಟಕ್ಕಾಗಿದೆ. ನೀವು ನೋಡೋದಾದ್ರೆ ಗಿಲ್ಲಿ ನಟನದ ಕ್ರೇಜ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇಲ್ಲಿವರೆಗೂ ಯಾವುದೇ ಕಂಟೆಸ್ಟೆಂಟ್ಗೂ ಕೂಡ ಆ ರೀತಿಯ ಕ್ರೇಜ್ಗಳು ಇರಲಿಲ್ಲ. ಅದೇ ರೀತಿ ಅಶ್ವಿನಿಗೂ ಕೂಡ ಕ್ರೇಜ್ ಇದೆ. ಸೊ ವಿನ್ನರ್ ಯಾರಾಗ್ತಾರೆ ಅನ್ನೋ ಕುತೂಹಲ ಇಡೀ ಕರ್ನಾಟಕದಲ್ಲಿದೆ. ಒಂದು ವೇಳೆ ಜನರು ಅಂದುಕೊಂಡಂತೆ ಸ್ಪರ್ಧಿ ವಿನ್ ಆದ್ರೆ ಬಹುಶಃ ಇಡೀ ಕರ್ನಾಟಕನೇ ಸೆಲೆಬ್ರೇಟ್ ಮಾಡುವಂತ ಎಲ್ಲ ಸಾಧ್ಯತೆಗಳಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಎಕ್ಸ್ಟ್ರಾರ್ಡಿನರಿ ವಿಡಿಯೋಗಳಾಗ್ತಿದೆ, ತುಂಬಾ ಕ್ರೇಜ್ ಇದೆ. ಸೊ ಸೀಸನ್ 12 ಈ ಯಾವುದೇ ಸೀಸನ್ಗೆ ಕಂಪ್ಯಾರಿಸನ್ ಮಾಡಕ್ಕೆ ಆಗಲ್ಲ, ಆ ಮಟ್ಟಿಗೆ ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ನವೀನ್, ಥ್ಯಾಂಕ್ ಯು ಅನಂತ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.